ಏಯ್ ಇಲ್ಲೆಲ್ಲ ಹಾರ ನೋಡಿಬೇಡ, ನಮ್ಮ ಮನೆ ಮಕ್ಳು ಅಳ್ತವೆ. ನಾನ್ ಹಾರ ನೋಡಿಲ್ಲ ಅಂದ್ರೆ ನನ್ ಮನೆ ಮಕ್ಳು ಅಳ್ತವೆ. ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದ್ ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 939993. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವ್ ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವ್ ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಅದು ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದು OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದು ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕುಫಾ ಅನ್ಕೊಂಡಿದ್ಯಾ? ಲಿಂಕ್ ಬೈ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸ? ಹ್ಞೂ ಸರ್. ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದು ಜಾಸ್ತಿ. ನೋಡಿದ್ರೆ ನೋಡಿ, ಹಿಂಗ್ ಒಂದ್ ಒಳ್ಳೆ ಫೋಸ್ ಕೊಡ್ರಿ ನೋಡ್ತೀನಿ. ಹಂಗೆ ನೋಡ್ತಾ ಇದ್ರೆ ನನ್ ತುಂಬಾ ಖುಷಿ ಆಗುತ್ತೆ ಕಣೋ. ನಾನು ನಿನ್ ತರನೇ ಆಗ್ಬೇಕು, ನನ್ಗೂ ಹೇಳ್ಕೊಡು. ಬಾ, ನಿನ್ನ ಕರೆದುಕೊಂಡು ಹೋಗಕ್ ಬಂದಿದ್ದೀನಿ. ನಿನ್ನ ಸಮಯ ಮುಗಿದಿದೆ. ಆದ್ರೆ ಇನ್ನು ನನ್ನ ಆಯಸ್ ಬಾಕಿ ಇದೆ. ನಾನು ಆರೋಗ್ಯವಾಗೂ ಇದ್ದೀನಿ. ನಿನ್ನ ಆಯಸ್ಸು ಸರಿಯೇ ಇದೆ, ಆದರೆ ನೀನು ಮೊಬೈಲ್ಗೆ ಲಾಕ್ ಹಾಕದೆ ಮನೆಯಲ್ಲಿ ಮರೆತು ಬಂದಿದ್ಯಾ. ನಿನ್ನ ಹೆಂಡತಿಯ ಕೈಗೆ ಆ ಮೊಬೈಲ್ ಸಿಕ್ಕಿದೆ. ಎಮ್ಮೆ ಮೇಲೆ ನಾನು ಮುಂದೆ ಕೂತ್ಕೋತೀನಿ. ಫಸ್ಟ್ ಈ ವಿಡಿಯೋ ನೋಡ್ಕೊಂಬಲ್ಲಿ, ಆಮೇಲೆ ಕಮೆಂಟ್ಸ್ ಬಂದ ಮಜಾ ಇದೆ. ಇವಾಗ ಕಮೆಂಟ್ಸ್ ಓದೋಣ ಬನ್ನಿ. ಧರ್ಮಸ್ಥಳ ಸಂಘದ ಸಾಲ ಕಟ್ಟಿದ ಮೇಲೆ ಅರಳಿದ ಪ್ರತಿಭೆಗಳಂತೆ. ನೆಕ್ಸ್ಟ್ ಕಮೆಂಟು, ಮಧ್ಯದಲ್ಲಿ ನಿಂತಿರೋದು ಸಂಘದ ಅಧ್ಯಕ್ಷರು ಅನ್ಸುತ್ತೆ. ಇವಾಗ ನೆಕ್ಸ್ಟ್ ಕಮೆಂಟ್ ಹೋಗೋಣವಾ? ಬಂತು ಭೂಮಿ ಕೊನೆ ಆಗೋ ಟೈಮ್ ಬಂತು. ಇವಾಗ ನೆಕ್ಸ್ಟ್, ಪಿಂಕ್ ಕಲರ್ ಆಂಟಿಗೆ ಒಂದು 500 ಜಾಸ್ತಿ ಬಂದಿದೆ ಅನ್ಸುತ್ತೆ ದುಡ್ಡು. ಇಲ್ಲೋ ಬೇರೆ ಕಮೆಂಟ್ ಮಾಡಿದ್ದಾರೆ ಗುರು, ಆ ಫ್ರೆಂಡ್ ಟ್ಯಾಗ್ ಮಾಡ್ಬಿಟ್ಟು ಕೊರಿಯೋಗ್ರಾಫರ್ ಮಾಡಿರೋದು ಇವ್ರೆ ಅಂತ. ಇವೆಲ್ಲ ಫ್ರೆಂಡ್ಸ್.
ಎಷ್ಟೋ ಜನ ಟ್ಯಾಗ್ ಮಾಡೋರು ಫ್ರೆಂಡ್ಸ್ಗಳನ್ನ. ಅನ್ನ ತಿಂದು ಮುಹೂರ್ತ ಇಟ್ಟ. ಈ ಕಾಮೆಂಟ್ ಚೆನ್ನಾಗಿದೆ ನೋಡಿ. ನಾನು ನಂದು ಅನ್ನೋರ ಮಧ್ಯೆ ಒಗ್ಗಟ್ಟಿನಿಂದ ಖುಷಿಯಾಗಿ ಬದುಕ್ತಿದ್ದಾರೆ. ಕೆಲವು ಕಡೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಾಗಲ್ಲ. ನೈಸ್. ಈ ವಿಡಿಯೋ ಯಾರಿಗಾದ್ರೂ ಶೇರ್ ಮಾಡಿ, ಯಾರನ್ನಾದ್ರೂ ಟ್ಯಾಗ್ ಮಾಡ್ಕೊಳ್ರಪ್ಪ ಈ ಕಮೆಂಟ್ ಬಾಕ್ಸ್ ಅಲ್ಲಿ. ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹಲೋ, ಎಲ್ಲಿದ್ಯಾ? ಇಲ್ಲೇ ಫ್ರೆಂಡ್ಸ್ ಜೊತೆ. ಸರಿ, ನಾ ಮನೆ ಬಿಟ್ಟು ಬಂದಿದ್ದೀನಿ, ಬೇಗ ಬಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದೀನಿ. ಹೌದಾ? ಹಾ, ಬಂದೆ ಅಣ್ಣ. ನಮ್ಮ ಹುಡುಗಿ ಮನೆ ಬಿಟ್ಟು ಬಂದ್ಬಿಡೋಣ. ಹೆಂಗಾರ ಮಾಡಿ ನೀವೇ ನಮ್ಮ ಇಬ್ಬರಿಗೂ ಮದುವೆ ಮಾಡ್ಬೇಕಣ್ಣ. ತಲೆ ಕೆಡಿಸ್ಕೊಡವು, ಕರ್ಕಬಾ, ನಾವು ಮದುವೆ ಮಾಡಿಸ್ತೀವಿ. ಪಟ್ನಾ ಹುಡುಗ ಹೋಗಿ ಕರ್ಕೊ ಬಂದೆ. ಹಲೋ, ಯಾರನ್ನ ಕರ್ಕೊ ಬಂದಿದ್ಯೋ? ಇವಳೆ ಕಣ ನಮ್ಮ ಹುಡುಗಿ. ಕನ್ನಡಕ ಹಾಕೊಂಡು ನೋಡೋ ಒಂದ್ಸತಿ. ನಾನ್ ಹೇತಿ ಒಂದ್ ದಿವಸ ನಿಮ್ಮನ್ನ ಕರ್ಕೊಂಬ ಅನ್ನತಾಳ್ರಿ. ಇಲ್ಪ, ನಾ ಏನ್ ಬರಂಗಿಲ್ ಬಿಡ. ನಿನ್ನ ರೂಪಿದಂಗ ನನ್ನ ರೂಪಿಳ ಅಂದ್ರ ನಾ ಏನ್ ಮಾಡ್ಬೇಕಪ್ಪ? ನಿಮ್ಮನ್ನ ಬಡಿ ಕೊಟ್ಟ ನೋಡ್ರಿ ನಾ. ನಿನ್ನ ಹಾಕಿ ಜಡ್ಸು ಅತ್ತ ಸೊಂಟ ಇಳಿಯೋಂಗ್ ಮಾಡ್ಯಾಳಪ್ಪ. ನನ್ನ ನಡದು ಮುರಿದಿಟ್ಟ, ನಾ ಏನ್ ಬರಂಗಿಲ್ಪ. ಅದನ್ಯಾಕ ನೆನಪ್ತೈತೇರಿ ಬಿಡ್ರಿ. ಅದೇನ್ ತೋಟ ಮಾತ. ಚಂದಂಗ ನಿನ್ನ ಪ್ರೀತಿ ಮಾಡ್ತಾಳಿಲ್ಲ? ಹಂಗಂದ್ರ ನಿನ್ನ ಮೈ ಮಾಡ್ತಾಳಿಲ್ಲೋ, ಕರೆದು ಊಟ ಕಾಯಿ ಕೊಡ್ತಾಳಿಲ್ಲೋ, ನೀ ಎಲ್ಲೇ ಹೋದ್ರೂ ಫೋನ್ ಹಚ್ತಾಳಿಲ್ಲೋ, ನಿನ್ ಮ್ಯಾಲ ಕಾಳಜಿ ಇರ್ತಾಳಿಲ್ಲ ಅಂತ ಕೇಳಾಕತ್ತೇನ್ ನಿನ್ನ. ಅದ್ರ ಬಗ್ಗೆ ಚಿಂತಿಲ್ರಿ. ಒಟ್ಟ ನಾನೇನ ಹಂಗೇನ ಸಡ್ಲಿ ಬಿಡಂಗಿಲ್ರಿ. ಮತ್ತ ಸಡ್ಲಿ ಬಿಡು ಹೆಣ್ಮಗಳ ಅಲ್ರಿ ಆಕೆ. ಬರೇ ಹೊರಗಡೆ ಹೋಗಿ ಲೇಟ್ ಆತಂದ್ರ ಫೋನ್ ಹಚ್ತಾಳ್ರಿ. ಬೇಗ ರೀಲ್ ಸ್ಟಾರ್ಟ್ ಮಾಡಿ. ಮೀನ್ ಹಿಡಿಯೋರ್ದು ಬಲೆ ತಂದ್ಬಿಟ್ಟಿದೀನಿ ಆಂಟಿ ನಿಮ್ ರೀಲ್ಸ್ಗೋಸ್ಕರ. ತಾಂಡೋಗ್ ಕೊಟ್ಟಿಲ್ಲ ಅಂದ್ರೆ ಜಲ್ಗಾರ್ ಕೈಲಿ. ಗಾಳಿ ಬೇರೆ ಜೋರಾಗಿ ಬೀಸ್ತೈತೆ, ವಿಗ್ಗು ಗಿಗ್ಗು ಆರ್ಗಿರ್ಬಿಡೋದು. ಬೇಗ ರೀಲ್ಸ್ ಮಾಡಿ ಆಂಟಿ. ಇರಿಟೇಷನ್. ಹಿಂದೆ ರೋಡ್ ಒಂದ್ ಸ್ಟೆಪ್, ಮುಂದೆ ರೋಡ್ ಒಂದ್ ಸ್ಟೆಪ್ ಮಾಡಿದ್ರೆ ಹೆಂಗ್ ಸಿಂಕ್ ಆಗ್ತದೆ? ಓದ್ಸತಿನೇ ನೀವು ಬರ್ಡೇ ಬಂದು ನಾನು ವಿಡಿಯೋ ಮಾಡ್ಕೊಟ್ಟಾಗ ಕೇಕ್ ಕೊಟ್ಟಿಲ್ಲ ಅಂತ ಮಾಡಿದೀನಿ. ಮತ್ತೆ ನಂಗೆ ಅಜಯ್ ಸರಿ ಆಂಟಿ, ಅದ್ ಎಷ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀರಾ ಆಂಟಿ? ಕರೆಕ್ಟ್ ಅನ್ನ ತೆಗ್ದೆಲ್ಲ ಕತ್ತಕ್ ಕಟ್ಕೊಂಡಿದ್ದೀರಲ್ಲ. ನಿಮ್ ಮಗಳು ನೋಡಿದ್ರೆ ನೈಟಿನ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿ ರಬ್ಬರ್ ಬ್ಯಾಂಡ್ ಒಂದ್ ಹಾಕೊಂಡು ಅದನ್ನ ಡ್ರೆಸ್ ಆಗಿ ಹಾಕೊಂಡು ರೀಲ್ಸ್ ಮಾಡ್ತೀರಲ್ಲ ಆಂಟಿ. ಓಹೋ, ಗೊತ್ತಾಯ್ತು ಬಿಡಿ ಆಂಟಿ. ನಿಮ್ ಮಗಳಿಗಿಂತ ನಿಮ್ದೇ ದೊಡ್ಡದು ಆಂಟಿ, ನಿಮ್ದೇ ದೊಡ್ಡದು. ಮನ್ಸು ಹ್ಯಾಟ್ಸ್ ಆಫ್ ಟು ಯು. ಇನ್ಮೇಲೆ ಈ ತರ ಪದೇ ಪದೇ ನನಗೆ ಫೋನ್ ಮಾಡಿದಾಗ, ಬಟ್ಟೆ ಒಣಗಾಕಕ್ ಬಂದಾಗ, ಬಾಯಲ್ಲಿ ರೀಲ್ಸ್ ಮಾಡ್ತಾ ಇದೀವಿ, ವಿಡಿಯೋ ಮಾಡ್ಕೊಡ ಅಂತೆಲ್ಲ ಕರಿಬೇಡ್ರಿ. ನಾನು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ಸ್ವಲ್ಪ ಕಂಕ್ಳು ಶೇವ್ ಮಾಡ್ಕೊಂಡ್ ಬಂದಿ. ವಿಡಿಯೋ ಮಾಡ್ತೀರ ನನ್ಗೆ ನೋಡಕ್ ಆಗ್ತಿಲ್ಲ, ಸಾವಿರಾರು ಜನ ಹೆಂಗ್ ನೋಡ್ತಾರ ಆಂಟಿ, ಪ್ಲೀಸ್. ಆದ್ರೂ ಆಂಟಿ, ನೀವು ಈ ವಯಸ್ಸಲ್ಲಿ ಎಷ್ಟು ಚೂಟಿ ಇದ್ದೀರಾ, ಇನ್ನ ಆ ವಯಸ್ಸಲ್ಲಿ ಇನ್ನೆಷ್ಟು ಚೂಟಿ ಇರಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟಿರೋರ್ನ ನೋಡಿದ್ದೀನಿ, ಆದ್ರೆ ನಿಮ್ ತರ ಸುಖ ಪಟ್ಟಿರೋರ್ನ ನೋಡೇ ಇಲ್ಲ ಬಿಡಿ ಆಂಟಿ. ಎಲ್ಲ ಓಕೆ ಆಂಟಿ, ಲಾಸ್ಟ್ ಅಲ್ಲಿ ಹತ್ರ ನಗ್ಬೇಡ ಆಂಟಿ. ನನ್ಗೆ ಕಳ್ಳು ಚುರುಕ್ ಅಂತದೆ, ಭಯ ಆಗ್ತದ ಆಂಟಿ, ಪ್ಲೀಸ್. ಏನಾಯ್ತಾ? ಅಂಜ ಬಾರ್ಲ ಉಳಿಕೆ. ಏನ್ ಪುಟ್ಟಣ, ನಿನ್ ಮಗನ ಸೈನ್ಸ್ ಓದಿಸ್ತಿದ್ಯಂತೆ? ಲೇ, ನನ್ ಮಗ ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ಅದು ನನ್ನ ಆಸೆ. ಮತ್ತೆ ಎಲ್ಲಿ ನಿನ್ ಮಗ? ನನ್ ಮಗನು ಮತ್ತೆ ಅವಳ ಫ್ರೆಂಡು ಇಬ್ರು ಓದ್ಕಂತವೆ. ಅಪ್ಪ ಮಗನೇ, ಅಪ್ಪ ನಾನು ಬಯಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ಡಿಸ್ಟರ್ಬ್ ಮಾಡ್ಬೇಡ. ಮಗ ಪ್ರಾಕ್ಟೀಸ್ ಮಾಡ್ತದಂತೆ. ಮಗನೇ,
ಛತ್ರಿ ಹೆಂಗಣ? 1500 ರೂಪಾಯಿ. ವಿಡಿಯೋ ನೋಡ್ಕೊಂಬನ್ನಿ. ಬ್ರೋ ನಂದು ಜಾಸ್ತಿ ಹೊತ್ತು ನಿನ್ಕೋತಿಲ್ಲ ಬ್ರೋ, ಬೇಗ ಮಲ್ಕೋತಿದೆ. ಟ್ಯಾಬ್ಲೆಟ್ಸ್ ಬೇಡ, ಏನಾದ್ರೂ ಸ್ಪ್ರೇ ಇದ್ರೆ ಸಜೆಸ್ಟ್ ಮಾಡಿ ಪ್ಲೀಸ್, ಇಲ್ಲ ಅಂದ್ರೆ ಅವಳು ನನ್ನ ಬಿಟ್ಟೋಗ್ತಾಳೆ. ಈ ವಿಡಿಯೋ ದಯವಿಟ್ಟು ಹೆಣ್ಮಕ್ಳು ಯಾರು ನೋಡಕ್ ಹೋಗ್ಬೇಡಿ ಪ್ಲೀಸ್. ತಮ್ಮ ನಿಂದ ಎಷ್ಟೊತ್ತು ನಿಂದಿರ್ತೈತಿ ಅಪ್ಪ? ನಿಲಾ ನಿಂತು ಬಿಡ್ತೈತೇನ ಬೆಡ್ಶೀಟ್ನ್ಯಾಗ? ಜನಕ್ಕ ಒಳ್ಳೆ ಕಾಂಕ್ರೀಟ್ ಕೊಡು. ಜನಕ್ಕ ಒಳ್ಳೆ ಕಾಂಕ್ರೀಟ್ ಕೊಡು, ಒಂದು ಒಳ್ಳೆ ಮೆಸೇಜ್ ಕೊಡು. ಅಣ್ಣ ಎಲ್ಲಾರ ಮನ್ಯಾಗ ಹೆಣ್ಮಕ್ಳು ವಿಡಿಯೋ ನೋಡ್ತಿರ್ತಾರ, ನೀಂತ ಹೊಲಸ್ ಕಾಂಕ್ರೀಟ್ ಕೊಟ್ರೆ ಹೆಂಗಣ? ಕೊಡೋದೈತಂದ್ರ ಚಲೋ ಕಾಂಕ್ರೀಟ್ ಕಲಿಸಿ ಕೊಡೋಣ, ಸಿಮೆಂಟ ಉಸುಕ ಹಾಕಿ. ಇಲ್ಲಾಂದ್ರೆ ಇಟ್ಗೆ ಕೊಡೋಣ ನಡೀತೈತೆ, ಆದ್ರಿಂದ ಹೊಲಸ್ ಕಾಂಕ್ರೀಟ್ ಕೊಡಕ್ ಹೋಗೋಣ. ಇಲ್ಲಿ ಮಡಿಬಿಡ್ತಾನ, ಅಲ್ಲಿಗೆ ಹೋಗ್ಬೇಕು. ಗಾಡಿ ಕೂಡ ಈ ಕಡೆ ಬೀಸ್ಬಿಟ್ಟು ಆ ಕಡೆ ಹೋಯ್ತದೆ. ಅದೆಲ್ಲ ನೀನು ಅಲ್ಲಿ ಮಾಡಿಬಿಟ್ಟು ಇಲ್ಲಿಗೆ ಬಂದೆ. ಚಮಚು ಬುದ್ಧಿ ಅದು ಸದ್ದು. ನಿನ್ ಲೆಕ್ಕಾಚಾರ ಎಲ್ಲ ನನ್ಗೆ ತಿಳಿತೈತೆ ಕಣ್ಣ. ಯಾಕವ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಯಾಕಣ್ಣ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ದೀರಾ? ಸ್ವರ್ಗೋಗ್ಬಿಟ್ಟಿದ್ಯಾ ಅಂದ್ರೆ ಸಣ್ಣಕ್ಕೆ ಫಿಟ್ ಆಗಿ ಸಕ್ಕ ಸ್ಮಾರ್ಟ್ ಆಗಿದ್ಯಾ ಅಂತ. ಅಂದ್ರೆ ಸ್ವರ್ಗೋಗ್ಬಿಟ್ಟಿದ್ದೀರಾ ಅಂದ್ರೆ ಸಣ್ಣಕ್ಕೆ ಸ್ಲಿಮ್ ಆಗಿ ಫಿಟ್ ಆಗಿದ್ದೀರಾ ಅಂತ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೀವು ದೊಡ್ಡವ್ರು ಯಾವತ್ತಿದ್ರು ಇಷ್ಟೇ ಚಿಗುರೋ ಪ್ರೀತಿನ ಚೂಟಕ್ಕೆ ನೋಡ್ತೀರಾ. ಅವಳು ಪ್ರೀತಿ ಪಡ್ಕೊಂಬಕ್ ನಾನು ಎಷ್ಟು ಪಾಟ್ ಬಿದ್ದೆ ನನಗೆ ಗೊತ್ತೈತೆ, ನಿನಗೆ ಗೊತ್ತಾ? 2 ದಿನ ಗಟ್ಲೆ ಊಟ ಬಿಟ್ಟು ನಿಂತ ಫೋನ್ ಕುಡಿಸೋಣ. ಇನ್ನು ಕಾಲೇಜಲ್ಲಿ ಅವ್ನು ಯಾವನ ಬಂದ್ ನಮ್ಮ ಹುಡುಗಿನ ತಿಂಡಿ ಆಯ್ತು ಅಂದಿದ್ಕೆ ಮೂನ ರಕ್ತ ಬರಂಗ್ ಒಯ್ದು ಹಣಿಗೆ ರಾಕಿ ಕಟ್ಟಿಸ್ತೆ. ಇದು ನಿನಗೆ ಗೊತ್ತಾ? ಅವಳ ಪಾದಗಳು ಎಲ್ಲಿ ಸ್ವರ್ಗ ಹೋಗ್ತಾವೆ ನಡೆದು ಅಂತ ನಿನಗೆ ಚಪ್ಪಲಿ ಹಾಕಿ ಕಿಲ್ದಿದ್ರು ಬೈಕ್ ಬೇಕು, ಇಲ್ಲ ಮನೆ ಬಿಟ್ಟು ಹೋಗ್ತಂತ ಎದುರಿಸಿ ಬೈಕ್ ತಗೊಂಡೆ. ಇದು ಗೊತ್ತಾ ನಿನಗೆ? ಅವಳೊಂದಿನ ಹುಡುಗಾಟಕ್ಕೆ ಇಷ್ಟ ಇಲ್ಲ ಅಂದಿದ್ಕೆ ಕಾಲೇಜಿಂದಿರೋ ಬಾಳೆಗೆ ಬಿದ್ದಿದ್ದೆ. ಇದು ಗೊತ್ತಾ ನಿನಗೆ? ಇದು ಗೊತ್ತಾ? ಕಾಲೇಜಲ್ಲಿ ಅವಳಿಂದ ಯಾರು ಕುತ್ಕೋಬಾರ್ದು ಅಂತ ಹೊಡೆದಾಡಿ ಡಿಬರ್ ಆಗಿದ್ದೆ ಒಂದಿನ. ಗೊತ್ತಾ ನಿನ್ಗಿದು? ಬೆಳಿಗ್ಗೆ 9 ಗಂಟೆವರೆಗೂ ಅವಳು ಬರೋ ದಾರಿನೇ ಕಾದು ಅವಳು ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ತಾಳೆ ಅದೇ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು, ಮ್ಯಾಚ್ ಆಗ್ಬೇಕು ಅಂತ ಹೋಗ್ತಿದ್ದೆ. ಇದು ಗೊತ್ತಾ ನಿನ್ಗೆ? ಅವಳಿಗೆ ಒಂದಿನ ಹುಷಾರಿಲ್ಲ ಅಂತ ಗೊತ್ತಾಗಿ ನಾನು ಮಳೆಲೆ ನೆಂದು ಜ್ವರ ಬರೆಸ್ಕೊಂಡೆ. ಇದು ಗೊತ್ತಾ ಅಪ್ಪಾಜಿ? ಇದು ಗೊತ್ತಾ ನಿನ್ಗೆ? ಅವಳೆಂದು ನನ್ನ ಪ್ರೀತಿ ಒಪ್ಕೊಂಡ್ಲು, ಅವತ್ತೇ ಅವಳು ನನ್ನ ಹೆಂಡ್ತಿ ಅಂತ ನಾನು ಡಿಸೈಡ್ ಆಗಿ ಬೆನ್ ಮೇಲೆ ಹಚ್ಚಿ ಹಾಕಿಸ್ಕೊಂಡೆ. ಇದು ಗೊತ್ತಾ ನಿನಗೆ? ಗೊತ್ತಾ? ಅವಳು 2 ದಿನ ನನ್ನ ಹತ್ರ ಮುಂಚ್ಕೊಂಡು ಮಾತಾಡ್ದಂಗೆ ಕಾಲೇಜಿಗೆ ಬರ್ಲಿಲ್ಲ. ಅವಳು ನೋಡ್ಲೇಬೇಕು ಅಂತ ಹೇಳಿ ಕಾಲೇಜ್ಗೆ ಹೋಗೋದ್ ಬಿಟ್ಟು ಸೊಪ್ಪು ಮಾರ್ಕೊಂಡು ಅಡ್ಡಾಡಿದೀನಿ ಅವ್ರ ಕೇರಿ ತುಂಬಾ. ನಾನೊಬ್ಳು ಹುಚ್ಚಿ ಹೋಗಿ ನಿನ್ ಕಟ್ಕೊಂಡಲ್ಲ. ಅಯ್ಯೋ ನಿನ್ನೆ ಬರ, ನೀನ್ ಹುಚ್ಚಿ. ನನ್ನೇ ಬರ ಹೇಳು. ನಿನ್ ಕಟ್ಕೊಂಡಿದ್ದಕ್ಕೆ ಜನ ಎಲ್ಲ ನನ್ನ ರೋಡಲ್ಲಿ ಹುಚ್ಚುಮುಂಡೆ ಗಂಡ ಅಂತ ಕರೀತಾರೆ. ಏನ್ ಮಾಡ್ಲಿ? ಟೆನ್ಷನ್ ಮಾಡ್ಬೇಡಿ ಆಯ್ತಾ, ನಿಮ್ಗೆ ಸಹ ಮದ್ವೆ ಆಗ್ತದೆ. ಹೌದಾ? ಏನ್ ನೋಡ್ತಾ ಇದೀರಾ? ಸ್ಕ್ರೋಲ್ ಮಾಡಿ, ನನ್ನನ್ನೇ ಮದುಮಗಳು ಮಾಡಿ ಕರ್ಕೊಂಡು ಹೋಗ್ತೀರಾ ಹಿಂಗೆ? ಓ, ಇನ್ನೊಂದು ಮದುವೆ ಆಗ್ಬೇಕು ಅಂತ ಆಸೆ ನಿಮ್ಗ? ನಿಮ್ನ್ಯಾಕ್ ಮದುಮಗಳಾಗ ಮಾಡೋ? ಜ್ಯೂಸ ನಮ್ಗೋಸಿ ಕೊಡಿ, ಜ್ಯೂಸ್ ಕೊಟ್ರೆ ಅಂತ ನೋಡಿದ್ರೆ ನೀವೇನೇನು ತಿಳ್ಕೊತಿರಲ್ಲ ಮೇಡಮ್. ಹಾಯ್ ಫ್ರೆಂಡ್ಸ್. ಹಾಯ್ ಅಕ್ಕ. ಎಲ್ಲಾರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿವೆ. ಮಿಷನಾಗ ಹೇಳಿದ್ನಲ್ಲ, ಈ ಪ್ರಾಡ್ ಮಿಷ ನಾನು ಆರ್ಡರ್ ಮಾಡಿದ್ದೆ. ಮೀಸೆನಾಗನ ಅಕ್ಕೋ, ಅದು ಮೀಶೋದಲ್ಲಿ ಅಂತ ಹೇಳಿ ಟೀ ಶರ್ಟ್ ಆರ್ಡರ್ ಮಾಡಿದ್ದೆ. ಅದು ರಿಟರ್ನ್ ಬಂತು. ರಿಟರ್ನ್ ಅಂದ್ರೆ ರಿಟರ್ನ್ ಹಾಕಿದ್ದೆ. ಅವರು ಏನ್ ಮಾಡಿದ್ರು, ನೆನ್ನೆ ದುಡ್ಡು ಕಳಿಸಿದ್ರು. ನೆನ್ನೆ ದುಡ್ಡು ಕಳಿಸ್ಬಿಟ್ಟು ಅದರಲ್ಲಿ 120 ರೂಪಾಯಿ ಏನು ಕಟ್ ಆಯ್ತು ಅಂತ ಗೊತ್ತಿಲ್ಲ, ಕಟ್ ಆಗ್ಬಿಟ್ಟೈತೆ. ಓ ಮೀಶೋದವ್ರೆ, ನೀವು ಆ ಅಕ್ಕನಿಗೆ ಏನೋ ಸಮಸ್ಯೆ ಮಾಡಿದಿರಂತಲ್ಲ, ದುಡ್ಡು ಹಾಕಿ ಕಟ್ ಮಾಡ್ಕೊತಿದಾರಂತಲ್ಲ, ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಾಯ್ತೆ. ಸರಿಯಾಗಿ ಅವ್ರಿಗೆ ವಾಪಸ್ ದುಡ್ಡು ಹಾಕ್ಬಿಡಿ. ಅಕ್ಕ ನೀವು ತಲೆ ಕೆಡ್ಸ್ಕೊಬೇಕಕ್ಕ, ನಾನು ಹೇಳಿನಿ, ನೀವು ಆರಾಮಾಗಿರಿ, ದುಡ್ಡು ಬತ್. ಊಟ ಮಾಡು. ನಾನು ಬೇಡ. ಯಾಕೆ? ನಿನ್ ಗೊತ್ತಿಲ್ಲ ನನಗೇನು ಬೇಕಂತ? ನಾಚಿಕೆ ಆಗಲ್ಲ ನಿನಗೆ? ಒಂದ್ ಮಗು ತಂದೆ ಆಗಿದ್ಯಾ?
ತರ್ತೀನಿ ತಡಿ. हॅलो, एक मिनिट होल्ड राख, करदांगल. पूरी कर दी, शक्कर दिए. ಅಣ್ಣ ಒಂದ್ ರೂಮ್ ಬೇಕಾಯ್ತು. 200 ರೂಪಾಯಿ ಆಯ್ತು. ಅವ್ನು 2 ನಿಮಿಷ ಕೆಲ್ಸಕ್ಕೆ 200 ರೂಪಾಯಿ ಕುಂಡ ಅಲ್ಲೇ ನಮ್ ಗೌಡ್ ಕಬ್ಬಣೆ ಹೋಗೋಣ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮ್ಮನ. ಸೊ ಇವತ್ತು ನನ್ ಪಪ್ಪುಮ್ಮನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ್ಮ. ತಗೊಳ್ರ ಮಗ ಟೀ. ಟೀ ಎಲ್ಲ ಯಾಕೆ ತರಕೋದೆ ಮಗ. ನೀ ಇನ್ನೂ ಸ್ವಲ್ಪ ಕಲಿಬೇಕು ಅನ್ನಗದ. ನೀನು ಸಂಜೆ ತನಕ ಹಿಂಗೆ ಆಡ್ಸು. ಆಮೇಲೆ ಇದೆಲ್ಲ ಹೇಳ್ಕೊಟ್ರಲ್ಲ ನಿಮ್ ಗುರುಗಳು, ಅವ್ರು ಸ್ವಲ್ಪ ನೆಕ್ಸ್ಟ್ ವಿಡಿಯೋಲಿ ಅವ್ರನ್ನ ಸ್ವಲ್ಪ ತೋರ್ಸೋಣ. ನಾವು ಸ್ವಲ್ಪ ನೋಡ್ಬೇಕು ಅವ್ರನ್ನ, ಪ್ಲೀಸ್. ಇನ್ನೊಂದು ವಿಡಿಯೋ ಸಿಕ್ಕಿದೆ, ಬೇಗ ವಿಡಿಯೋ ನೋಡ್ಕೊಂಡ್ ಬನ್ನಿ, ಕಮೆಂಟ್ಸ್ ಓದೋಣ. ನಮ್ ಫ್ರೆಂಡ್ ಬರ್ತಡೇ ಇದೆ, ಅಮಾಯಿಶ್ ಮಾಡಿ ಹಾಡಿನ ಮೂಲಕ ಅಂತೇಳಿ DM ಅಲ್ಲಿ ಮೆಸೇಜ್ ಹಾಕಿದ್ಯಪ್ಪ. ಹರ್ಷ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ. ಇವಾಗ ಕಮೆಂಟ್ಸ್ ನೋಡೋಣ. ಮತ್ತೆ ಹುಟ್ಟಿ ಬಾ ಹರ್ಷ ಎಲ್ಲಿದ್ಯೋ, ಈ ವಿಡಿಯೋ ನೋಡೋದಕ್ಕೆ ಸಿಗಬೇಡ. ಇವಾಗ ನೆಕ್ಸ್ಟ್ ಕಮೆಂಟ್ ಹೋಗೋಣ. ಯಾರೋ ಹರ್ಷ ಅವರೇ ಕಮೆಂಟ್ ಮಾಡಿದ್ದಾರೆ. ನನ್ನ ಕಣ್ಣು ಮಾರಾಟಕ್ಕಿದೆ, ಆಸಕ್ತಿ ಉಳ್ಳವರು ಸಂಪರ್ಕಿಸಿ. ಹಾಗೆ ನನ್ನ ಕಿವಿಗೆ ಆಸೆಟ್ ಸುರಿಯುವ ತಜ್ಞರು ಯಾರು ಇದ್ರೆ ಸಂಪರ್ಕಿಸಿ. ಹರ್ಷ ಯಾರು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಟ್ಯಾಗ್ ಮಾಡ್ರಪ್ಪ, ನೋಡೋಣ. ಆಯ್ತು ಬಿಡು. ಗುಡ್ ಮಾರ್ನಿಂಗ್ ಮಮ್ಮಿ ಡ್ಯಾಡಿ. ಅಮ್ಮ ಅಪ್ಪ ಆಯಿ ಅಜ್ಜ. ಮಾತಾಡಿಗೂ ಲೇ ನಿಜ ಹೇಳ್ರಿ, ನೀವು ಹುಡ್ತಾಗಿಂದನೂ ಹಿಂಗೇನಾ? ಇತ್ತೀಚೆಗೆ ಏನಾದ್ರೂ ಹಿಂಗಾದ್ರ ಅದೆಲ್ಲೆಲ್ಲಿಂದ ಹುಡುಕ್ತಿರಲ್ಲ ಇವೆಲ್ಲ ಅಂತ ಕ್ರಿಯೇಟಿವಿಟಿ. ಏನಾಗ್ಯದ್ರಿ? ಸುಸ್ತಾಗ್ಯದ್ರಿ ಮೇಡಮ್ ಅವ್ರ. ಸುಸ್ತಾಗ್ಯದ, ಒಂದ್ ಕೆಲ್ಸ ಮಾಡ್ರಿ, ರಾತ್ರಿ ಮಕ್ಕಳು ಮುಂದಾಗ ಬಿಸಿ ಹಾಲೊಳಗ ಗೋಡಂಬಿ ಬಾದಾಮಿ ಹಾಕಿ ಉಫ್ ಕುಡಿರಿ, ಕಮ್ ಆಕೇತಿ. ಮೇಡಮ್ ಅವ್ರ ನಾವ್ ಬಾಳ್ ಬಡವ್ರ ಇದೀರಿ, ನಮ್ ಕಡೆ ಅಟ್ ಆಗುದಿಲ್ಲ. ಮತ್ ಏನ್ ಆಕೇತ್ರಿ? ಉಫ್ ಉದಕ್ ಆಕೇತ್ರಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸ್ವಲ್ಪ ಆ ಕಡೆ ನೋಡು. ಏನಾದ್ರು ಒಂದಾದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನೇ ಎದುರಾಕೊಂತೀನಿ ಮಚ್ಚ. ನೀನ್ ನನ್ ಜೀವ ಮಚ್ಚ. ನೀನು ಅಷ್ಟೇ ಮಚ್ಚ. ಲವ್ ಯು ಮಚ್ಚ. ಸ್ವಲ್ಪ ಈ ಕಡೆ ನೋಡು ಕಂದ. ಏ ಮಾದೇಶ, ನಿನ್ನ ಇವತ್ತು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ದಿನ ಅಲ್ಲಿಗೆ ಹೋಗ್ಬಾರ್ದು. ಯಾಕೋ? ಆ ಜಾಗಕ್ಕೆ ಎಡಿಕ್ಟ್ ಆಗ್ಬಿಟ್ರೆ ಕಷ್ಟ. ಆಯ್ತು ಬಿಡು, ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಬಾ. ಅರ್ಥ ಆಯ್ತು ಅನ್ಸುತ್ತೆ. ಮದ್ವೆಗಿಂತ ಮುಂಚೆ ನನ್ ಗಂಡ ಕಕ್ಕ ಮಾಡಕ್ ಹೋದ್ರು ಗಂಟೆಗಟ್ಲೆ ಮಾತಾಡ್ತಿದ್ರು. ಇವಾಗ ನಾನ್ ಮಾತಾಡಕ್ ಶುರು ಮಾಡಿದ್ರೆ ಸಾಕು, ಕಕ್ಕ ಮಾಡಕ್ ಹೊಂಟಾಯ್ತಾರೆ.